खासगी शाला शिक्षण संस्थे का विरुद्ध हो रहे। कई को बोले तो आज शाला शिक्षण संस्थे लोग क्या कर रहे हैं, पूरा डोनेशन का नाम पे गरीबों को पूरा लूट रहे। इसका वास्ते हमारा जिला अध्यक्ष मल्लिकार्जुन सारोड नेतृत्व से ये स्ट्राइक कर रहे हैं। जिला अधिकारी को हम विनती करते हैं, एक खासगी शिक्षण संस्थे वालों को ऊपर जो क्रम है वो लेने दो। एक मतलब ये जो भी डोनेशन का नाम पे जो पैसा वसूली कर रहे हैं ना, उसका विरुद्ध हम होराटा कर रहे हैं। और सारोड मल्लिकार्जुन सारोड का नेतृत्व में आगे भी इससे ज्यादा हम स्ट्राइक करते बोल के हम ये सूचना उनको दे रहे हैं। सर ये आप क्या गुलबर्गे के अंदर कोई इंस्टीट्यूशंस का नाम बताएंगे, मतलब कोई स्कूल कोई कॉलेजेस जो ऐसा ले रहे हैं, 1-2-4 नाम? सर ऐसा तो एक बोल नहीं सकता, नहीं 2-4 अगले पूरा गुलबर्गा में 100 कॉलेजेस है, सब लोग वही कर रहे हैं। नहीं 1-2-4 का नाम तो अभी हमारे जिलाध्यक्ष बोले ना, एक चंद्रकांत पाटिल स्कूल है और SPR है, बहुत है ऐसा वाले, और 2-4 नाम सर। इसका वास्ते हमारा अध्यक्ष का नेतृत्व में अभी भी आगे भी और उग्र होराಟ हम करते बोल के ये सूचने दे रहे हैं। ಜೋರಾಗಿ ಮಾತಾಡಿ ಕನ್ನಡ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಏನು ಖಾಸಗಿ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ಏನು ಮಾಡ್ತಾ ಇದೆ ಅಂದರೆ ಇವತ್ತು ಹಗಲು ದರೋಡೆಯನ್ನು ಮಾಡ್ತಾ ಇದೆ. ಯಾವ ರೀತಿ ಮಾಡ್ತಾ ಇದೆ ಅಂದರೆ ಒಂದು ಡೊನೇಷನ್ ಹೆಸರಿನ ಮೇಲೆ ಪೋಷಕರಿಂದ ಹಗಲು ದರೋಡೆ ಮಾಡ್ತಕ್ಕಂಥ ಕೆಲಸ ಇವತ್ತು ಖಾಸಗಿಯ ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇದ್ದಾರೆ. ಇದನ್ನು ನಿಲ್ಲಬೇಕು ಅಂತೇಳಿ ಇವತ್ತು ನಾವು ಹೋರಾಟವನ್ನು ಮಾಡ್ತದೆ. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಒಂದು ಮಾಧ್ಯಮದ ಮುಖಾಂತರ ಪತ್ರಿಕೆ ಮುಖಾಂತರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಯಾರಾದರೂ ಡೊನೇಷನ್ ಅಂತ ಕೇಳಿದ್ರೆ ನೀವು ತಕ್ಷಣ ಬಂದು ಒಂದು ದೂರನ್ನ ಕೊಡ್ರಿ, ನಾವು ಅವ್ರ ಮೇಲೆ ಕ್ರಮ ತಗೋತೀವಿ, ಆ ಸಂಸ್ಥೆ ರದ್ದು ಮಾಡ್ತೀವಿ ಅಂತೇಳಿ. ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಏನು ಮನವಿ ಮಾಡ್ತೀನಿ ಅಂದ್ರೆ, ತಾವು ಆ ರೀತಿ ಹೇಳ್ಕೊಟ್ರೆ ಆಗೋದಿಲ್ಲ. ತಾವೊಂದು ತನಿಖಾ ತಂಡವನ್ನು ರಚನೆ ಮಾಡ್ರಿ, ತನಿಖೆ ತಂಡ ರಚನೆ ಮಾಡಿ ದೊಡ್ಡ ಏನು ಶಿಕ್ಷಣ ಸಂಸ್ಥೆಗಳದಾವ ಆ ತನಿಖೆ ಮಾಡಲಿ. ಅಂತಹ ಸಂಸ್ಥೆಗಳನ್ನ ನಾವು ತನಿಖೆ ಮಾಡಿ ಆ ಮಾನ್ಯತೆಯನ್ನು ರದ್ದು ಮಾಡಬೇಕು ಮತ್ತು ಗರೀಬರ ಮಕ್ಕಳಿಗೆ ಶಿಕ್ಷಣವನ್ನು ಸಿಗಬೇಕು ಅಂತಕ್ಕಂಥದ್ದು ಒಂದು ಮನವಿಯನ್ನು ನಾನು ಈ ಮುಖಾಂತರ ಮಾಡಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ಇನ್ನೊಂದು ಗೊತ್ತಿರಬಹುದು, 1983 ಕಾಯ್ದೆ ಪ್ರಕಾರ ಮತ್ತು 1935 ಕಾಯ್ದೆ ಪ್ರಕಾರ ಏನು ಹೇಳ್ತೀವಿ ಅಂದರೆ, ಅವರು ಸೂಚನಾ ಫಲಕದಲ್ಲಿ ನಾವು ಎಷ್ಟು ಫೀಸ್ ತಗೋತೀವಿ, ಏನು ತಗೋತೀವಿ ಅಂದ್ರೆ ನೇಮ್ ಬೋರ್ಡ್ನ ಹಾಕಬೇಕು. ಆದರೆ ಇವತ್ತಿನವರೆಗೂ ಯಾವುದೂ ಖಾಸಗಿ ಸಂಸ್ಥೆ ಹಾಕ್ತಾ ಇಲ್ಲ, ಎಲ್ಲೂ ಹಾಕಲ್ಲ. ಯಾಕಂದರೆ ಪೋಷಕರಿಗೆ ಸಾರ್ವಜನಿಕರಿಗೆ ಅದು ಲಭ್ಯ ಆಗುವಂತಂದರೆ ಸ್ಪಷ್ಟವಾಗಿ ಸಿಗುವಂಥ ಬೋರ್ಡ್ಗಳನ್ನು ಹಾಕಬೇಕು. ಆದರೆ ಬೋರ್ಡ್ ಹಾಕಲಾರ್ದೆ ಇವತ್ತು ಬೇಕಾಬಿಟ್ಟಿಯಾಗಿ ಹಣ ವಸೂಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟಂಥ ಅಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಶಿಕ್ಷಣ ಅಂತಕ್ಕಂಥ ಮೂಲಭೂತ ಹಕ್ಕು ಎಲ್ಲರಿಗೂ ದೊರೆಯುವಂಥದ್ದು ಆಗಲಿ ಅಂತಕ್ಕಂಥದ್ದೇ ಒಂದು ಆಶಯ.